ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ವೇಟ್ ಮಾಡಿದ್ದಕ್ಕೆ ಸ್ವಾತಕ ಆಯ್ತು ಅಂತಾನೆ ಹೇಳ್ಬೋದು. ಸೊ ಎರಡು ಬದಲಾವಣೆಗಳು, ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬರ್ತಕ್ಕಂಥದ್ದು. ಸೊ ಏನೇನಪ್ಪ ಅಂತ ಹೇಳೋದಾದ್ರೆ ನಾನು ಒಂದೊಂದಾಗಿ ನಿಮಗೆ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ 2,000 ಇದ್ದಿದ್ದು 3,000ಕ್ಕೆ ಹಣ ಹೆಚ್ಚಳ ಆಗ್ತಾ ಇದೆ. ಸೊ ಈ ಕಡೆ ಮತ್ತೆ ನಿಮಗೆ ಹಣ ಕೊಡುವುದರಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ನಿಮಗೆ ಹಣ ಸಿಗ್ತಾ ಇರುವಂತದ್ದು. ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ 3,000 ಹಣ ಹೇಗೆ ಸಿಗ್ತಾ ಇದೆ ಅನ್ನುವಂಥದ್ರ ಕೂಡ ಬಗ್ಗೆ ಮಾತನಾಡೋಣ. ಸೊ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ವಿತ್ ಅನ್ನಭಾಗ್ಯ ಎರಡೂ ಕೂಡಿಸಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳು ಏನು ಬಂದಿರುವಂತದ್ದು ಕೂಡ ನಾನು ಹೇಳ್ತೀನಿ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ರಿ, ಅನ್ನಭಾಗ್ಯ ಯೋಜನೆಯ ಹಣ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ. ಸೊ ಯಾವಾಗಿನಿಂದ ನಮಗೆ ಜಮಾ ಆಗತ್ತೆ ಅನ್ನುವಂಥದ್ರೆ ಹೇಳಿ. ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಆದ್ರೂ ಹಣ ಜಮಾ ಆಗತ್ತಾ ಅನ್ನುವಂಥದ್ದನ್ನ ನಾವು ಕೂಡ ನೋಡ್ತೀವಿ ಅನ್ನುವಂಥದ್ದು ಹೇಳೋದಾದ್ರೆ ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ KH ಮುನಿಯಪ್ಪನವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸೊ ಈಗಾಗಲೇ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತೆ. ಸೊ ಆ ಒಂದು ಹಣ ಏನಿದೆಯಲ್ಲ, ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಬರ್ತಕ್ಕಂಥದ್ದು, ನಿಮ್ಮೆಲ್ಲರ ಖಾತೆಗೆ DBT ಮುಖಾಂತರನೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಂಚ ಬದಲಾವಣೆ ಕೂಡ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಹಣ ಬಿಡುಗಡೆ ಮಾಡೋದ್ರಲ್ಲಿನೇ ಬದಲಾವಣೆ ಆಗಿದೆ, ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ಮಾಡೋಣ ಅಷ್ಟೇ, ಮತ್ತೇನಿಲ್ಲ. ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು. ಸೊ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಜಮಾ ಆಗ್ತಾ ಇರತ್ತೆ. ಸೊ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿ ಮತ್ತೆ ಕ್ಲಿಯರ್ ಆಗಿ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗಿ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಬರ್ತಾ ಇರತ್ತೆ. ಸೊ ಒಟ್ಟಿಗೆ ಜಮಾ ಆಗಿರೋದಿಲ್ಲ. ಸೊ ಹೀಗಾಗಿ ನಿಮಗೆ ಒಂದೇ ದಿನದಲ್ಲಿ ಇವತ್ತು ಬಿಡುಗಡೆ ಆದ್ರೆ ಇವತ್ತೇ ಬರ್ಬೇಕಂತ ಹೇಳ್ತೀರಿ. ಸೊ ಆ ರೀತಿ ಹಣ ಜಮಾ ಆಗೋದಿಲ್ಲ. ಇವತ್ತು ಬಿಡುಗಡೆ ಆದ್ರೆ ಸುಮಾರು 10 ರಿಂದ 15 ದಿನ ಆದ್ರೂ ಟೈಮ್ ತಗೊಳ್ತದೆ. ಸೊ ಅಷ್ಟು ಟೈಮ್ ತಗೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಈಗ ಈ ಒಂದು ಅಕ್ಕಿ ಬದಲಾಗಿ ನಮಗೆ ಈ ಒಂದು ಹಣ ಏನು ಕೊಡ್ತಾ ಇದ್ರಲ್ಲ, ಅದರ ಬದಲಾಗಿ ಅಕ್ಕಿನೇ ಕೊಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಗಳು ಕೂಡ ಬರ್ತಾ ಇದ್ವು. ಸೊ ವೀಕ್ಷಕರ, ಅದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಏನು ಸರ್ಕಾರದಲ್ಲಿ ಚರ್ಚೆ ನಡೆಸಿಲ್ಲ ಸದ್ಯಕ್ಕೆ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಬರೀ ನಾವು ಹಣನೇ ಕೊಡ್ತೀವಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಇದರಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಆಲ್ಮೋಸ್ಟ್ ನಿಮಗೆ ಈ ಒಂದು 5 kg ಅಕ್ಕಿನೇ ಸಿಗುತ್ತೆ. ಇನ್ನು 5 kg ಅಕ್ಕಿಯ ಬದಲಾಗಿ ಈ ಒಂದು ಹಣನೇ ಸಿಗ್ತಾ ಇರುತ್ತೆ DBT ಮುಖಾಂತರ. ಅದರಲ್ಲಿ ಏನು ಬದಲಾವಣೆ ಆಗುವಂತಹ ಚಾನ್ಸಸ್ಸು ನಮಗೆ ಕಾಣ್ತಾ ಇಲ್ಲ. ಅದರಲ್ಲಿ ಬದಲಾವಣೆ ಆದರೆ ಮತ್ತಷ್ಟು ಒಳ್ಳೆಯದು. ಯಾಕಂದರೆ ಸುಮಾರು ಟೋಟಲಿ 10 kg ಅಕ್ಕಿ ಕೊಟ್ಟಿದ್ರು ಒಳ್ಳೆಯದೇ, ಅಥವಾ ಈ ಒಂದು 5 kg ಅಕ್ಕಿ ಕೊಟ್ಟು 5 kg ಅಕ್ಕಿಯ ಬದಲಾಗಿ ಹಣ ಏನು ಕೊಡ್ತಾರಲ್ಲ, ಒಂದು ಹಣದ ಬದಲಾಗಿ ಪದಾರ್ಥಗಳನ್ನು ಕೊಟ್ಟಿದ್ರು ಸಹಿತ ಒಳ್ಳೆಯದೇ, ಮತ್ತೇನಿಲ್ಲ. ಸೊ ಇಷ್ಟು ಸರ್ಕಾರ ಮಾಡಿದ್ರೆ ಬೆಟ್ರು. ಆದರೆ ಆ ಸರ್ಕಾರ ಏನು ಮಾಡ್ತಾ ಇದೆ, ಆದಷ್ಟು ನಾವು ಹಣನೇ ಕೊಡ್ತೀವಿ ಅನ್ನುವಂತಹ ಅಪ್ಡೇಟನ್ನು ಕೊಟ್ಟು ಮತ್ತೆ ಹಣನೇ ಕೊಡ್ತಕ್ಕಂಥದ್ದು. ಸೊ DBT ಮುಖಾಂತರ ಹಣ ಕೊಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳ ಜಮಾ ಆಗ್ತಾ ಇದೆ. ಇನ್ನು ಜನವರಿ ತಿಂಗಳದು ಕೂಡ ಬರಬೇಕಾಗಿರುವಂಥದ್ದು ಅನ್ನುವಂತಹ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಬೇಗ ನಿಮ್ಮೆಲ್ಲರ ಒಂದು DBT ಆ್ಯಪನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿದೆ ಇಲ್ವ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಸೊ ನೋಡಿ, ಅನ್ನಭಾಗ್ಯ ಯೋಜನೆ ಬಗ್ಗೆ ಇಟ್ಟು ಅಪ್ಡೇಟ್ ಇತ್ತು. 2 ತಿಂಗಳ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಈ ಒಂದು DBT ಮುಖಾಂತರ ಹಣ ಬರೋದಿಲ್ವಂತೆ. ಈ ಒಂದು ತಾಲೂಕು ಪಂಚಾಯಿತಿಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತಂತೆ. ಇನ್ನೇನು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಸಾಕಷ್ಟು ಕೆಲಸಗಳಿರ್ತವೆ, ಅದರದೇ ಆದಂತಹ ಕೆಲಸ ಕಾರ್ಯಗಳಿರ್ತವೆ. ಸೊ ಈಗಂತೂ ನೋಡಿದಿರಿ, ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇಲ್ಲ. ಸೊ ಸಾಕಷ್ಟು ಈ ಒಂದು ಯೋಜನೆಗಳನ್ನು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳೆಯರಿಗೆ ಮತ್ತು ಈ ಒಂದು ಮಕ್ಕಳಿಗೆ ಕೊಡ್ತಾ ಇದ್ರು. ಸೊ ಅಂಥದ್ರಲ್ಲಿ ಈ ಒಂದು ಏನು ಗ್ಯಾರಂಟಿಗಳು ಬಂದಿದ್ದಾವಲ್ಲ, ಸೊ ಇದರಲ್ಲಿನೇ ಬಿಸಿ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಮ್ಮ ಬಹಳಷ್ಟು ಹೊರೆ ಬೀಳ್ತಾ ಇದೆ. ಸೊ ಹೀಗಾಗಿ ನಾವು ತಾಲೂಕು ಪಂಚಾಯಿತಿಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ನಾನು ಒಂದು ವಿಡಿಯೋದಲ್ಲಿ ಒಂದು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗೆ ಸಂಬಂಧಪಟ್ಟಂತಹ ವಿಡಿಯೋನ ನೋಡ್ಕೊಳ್ಳಿ. ಇನ್ನು ಈ ಒಂದು
ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,000ಕ್ಕೆ ಹಣ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಅಂದರೆ ಈಗ 2,000 ಹಣ ನಿಮಗೆ ಸಿಗ್ತಾ ಇತ್ತು, ಅದರಲ್ಲಿ ಮತ್ತೆ 1,000 ಪ್ಲಸ್ ಮಾಡಿ ನಿಮಗೆ ಟೋಟಲಿ 2,000 ಹಣ ಕೊಡ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಅಂದರೆ ಅದೇನೇ ಮತ್ತೇನಿಲ್ಲ, 2,000 ರೂಪಾಯಿ ಏನಿದೆಲ್ಲ ಸೊ ಅದು 2,000 ಒಂದು ಟೋಟಲಿ 3,000ಕ್ಕೆ ಹೆಚ್ಚಳ ಆಗ್ತಕ್ಕಂಥದ್ದು. ಇಷ್ಟು ನಿಮಗೆ ಒಂದು ಕಂತಿನ ಹಣ 3,000 ಹಣ ಬಂದರೆ ನಿಮಗೆ ಟೋಟಲಿ 3 ಕಂತಿನ ಹಣ ಪೆಂಡಿಂಗ್ ಉಳಿದಿದ್ದಾವೆ, ಅದರಲ್ಲಿ 9,000 ಹಣ ಆದರೂ ನಿಮಗೆ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ನೋಡಿ ಇಷ್ಟು ಅಪ್ಡೇಟು ನಮಗೆ ಸಿಕ್ಕಿತ್ತು, ನಾನು ತಿಳಿಸಿದ್ದೀನಿ. ಇನ್ನು ಈ ಒಂದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಕಾರ್ಯದ ಈ ಒಂದು ತಾಲೂಕು ಪಂಚಾಯಿತಿಯಿಂದ ನಿಮಗೆ ಹಣ ಬರೋದು. ಸೊ ಬೇಕಾದರೆ ಹಿಂದಿನ ವಿಡಿಯೋನ ಬದಲಾವಣೆ ಆಗಿರುವಂತಹ ವಿಡಿಯೋಗಳನ್ನು ನೋಡ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಪಕ್ಕಾ ಸಿಗುತ್ತೆ. ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಆದರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.